ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಒಂದೊಳ್ಳೆ ವ್ಲಾಗ್ ಆಗಿರುತ್ತೆ ನಿಮಗೆ. ಸೊ ಇವತ್ತು ನಾನು ಒಳ್ಳೆ ವಿಡಿಯೋ ಒಂದು 2-3 ದಿವಸದ್ದು ವ್ಲಾಗನ್ನು ಒಂದೇ ವಿಡಿಯೋದಲ್ಲೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಬೇಕಾಗಿತ್ತು. ಮನೆಯವ್ರು ಬ್ಯುಸಿ ಇದ್ದರು, ಹಂಗಾಗಿ ನಾನೇ ಕರ್ಕೊಂಡೋದೆ. ಅವ್ರಿಗೆ ಸೈಕಲ್ ಕೊಟ್ಬಿಟ್ಟೆ, ಯಾಕಂದರೆ ಅವ್ರಿಗೆ ಸೈಕಲ್ ತುಳ್ದಂಗೂ ಇರುತ್ತೆ ಮತ್ತು ಅವ್ರಿಗೆ ಆ್ಯಕ್ಟಿವಾಗೂ ಇದ್ದಂಗೆ ಇರುತ್ತೆ. ಇನ್ನು ಮನೆ ಹತ್ರ ಎಕ್ಸ್ಟ್ರಾ ಸೈಕಲ್ ಕೊಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಅಷ್ಟು ದೂರ ಹೋಗ್ತಾ ಇರೋದ್ರಿಂದ ಹೋಗಿ ಬರೋ ಲೆಕ್ಕಕ್ಕೆ ನಮಗೆ ಅದು ಕರೆಕ್ಟಾಗಿರುತ್ತೆ ಮಕ್ಕಳಿಗೆ ಅಂತ ಹೇಳಿ ನಾನು ಗಾಡಿಯಲ್ಲಿ ಹೋಗ್ತಾಯಿದ್ದೀನಿ. ಹಾಗೆ ಮಕ್ಕಳನ್ನ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಸ್ವಿಮ್ಮಿಂಗ್ ಪೂಲ್ ಬಂದು ನಮ್ಮ ಊರಿಂದ ಒಂದು ಸ್ವಲ್ಪ ದೂರದಲ್ಲಿದೆ. ಸೊ ನಮ್ಮೂರಲ್ಲೂ ಇದೆ, ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ. ಹಂಗಾಗಿ ನಾನು ಇಲ್ಲೊಂದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಇಲ್ಲೇ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎವ್ರಿ ಡೇ ಬಂದು ಮನೆಯವರಿದ್ದರೆ ಕರ್ಕೊಂಡು ಹೊರಟೋಗ್ತಾರೆ. ಈ ಸಮ್ಮರ್ ಹಾಲಿಡೇಸಲ್ಲಿ ಬಂದು ನಾವು ಮಕ್ಕಳಿಗೆ ಜಾಸ್ತಿ ಸ್ವಿಮ್ಮಿಂಗ್ ಅನ್ನೋದರಲ್ಲಿ ರೂಢಿ ಮಾಡಿಸ್ದೆ. ಚಿಕ್ಕವನು ಬಂದು ಫುಲ್ಲಾಗೆ ಕಲ್ತ್ಕೊಂಡ. ದೊಡ್ಡವನಿಗೆ ಮೊದಲಿಂದನೇ ಬರ್ತಾಯಿತ್ತು ಸ್ವಿಮ್ಮಿಂಗು. ಚಿಕ್ಕವನಿಗೆ ಈಗ ಕಂಪ್ಲೀಟಾಗಿ ಚೆನ್ನಾಗಿ ಸ್ವಿಮ್ ಮಾಡ್ತಾನೆ. ಸೊ ಹಾಗಾಗಿ ಬಿಡ್ದಿರ ದಿನ ಕರ್ಕೊಂಡು ಹೋಗ್ತೀವಿ. ಎಲ್ಲಾದರೂ ಬ್ಯುಸಿ ಇದ್ದಾಗ ಮಾತ್ರ ಹೋಗೋಕ್ಕಾಗಲಿಲ್ಲ ಅಂತಂದರೆ ನಮಗೆ 1 or 2 ಡೇಸಲ್ಲಿ ನಾವು ಒಂದು ದಿವಸ ಬಿಟ್ಟು ಒಂದು ದಿವಸ ಆ ರೀತಿ ಕರ್ಕೊಂಡು ಹೋಗ್ತೀವಿ. ಸೊ ಸೈಕಲಲ್ಲಿ ಮಕ್ಳನ್ನ ಕರ್ಕೊಂಡೋಗಿದ್ದು ಒಂದು ರೀತಿ ಯಾಕೋ ಭಯ ಥರನೇ ಇತ್ತು. ಗಾಡಿಯಲ್ಲೇ ಕರ್ಕೊಂಡೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅನ್ನೋ ಥರ ಮನಸ್ಸು ಅನ್ನಿಸ್ತಾ ಇತ್ತು. ಯಾಕಂದರೆ ಆ ಕಡೆ ಈ ಕಡೆ ಗಾಡಿಗಳು ಬರ್ತಾಯಿತ್ತು. ಒಂದು ಕಡೆ ಅದೊಂದು ಭಯ, ಮತ್ತು ರೋಡ್ ಕ್ರಾಸ್ ಮಾಡಬೇಕಾಗಿತ್ತು. ಅವ್ರನ್ನ ಕ್ರಾಸ್ ಮಾಡಿಸಿ ಆಮೇಲೆ ನಾನು ಕ್ರಾಸ್ ಮಾಡ್ತಾಯಿದ್ದೆ. ಯಾಕೋ ಜಾಸ್ತಿ ಸ್ಟ್ರೆಸ್ಸಾಗಿ ಫೀಲ್ ಆಗ್ತಾಯಿತ್ತು ನನಗೆ. ಸೊ ನೆಕ್ಸ್ಟ್ ಟೈಮ್ ಸೈಕಲೇ ಕೊಡಬಾರ್ದು, ಜೊತೆಗೆ ನಾನೇ ಕರ್ಕೊಂಬಂದುಬಿಡ್ಬೇಕಪ್ಪ ಗಾಡಿಯಲ್ಲಿ ಅನ್ನೋ ಥರ ಮನಸ್ಸು ಅನ್ನಿಸ್ತು. ಸೊ ಒಟ್ಟಿನಲ್ಲಿ ಕರ್ಕೊಂಡು ಬಂದಿದ್ದಕ್ಕೂ ಮಕ್ಕಳು ಸ್ವಲ್ಪ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ ಮತ್ತು ಹೈಟ್ ಆಗ್ತಾರೆ, ಬೆಳವಣಿಗೆ ಚೆನ್ನಾಗಿರುತ್ತೆ ಸ್ವಿಮ್ ಮಾಡಿದ್ರೆ. ಹಾಗಾಗಿ ಸ್ವಿಮ್ಮಿಂಗಿಗೆ ಬಂದು ಜನ ಕಮ್ಮಿ ಇರೋ ಟೈಮ್ ನೋಡಿಕೊಂಡು ಮಾರ್ನಿಂಗೇ ಕರ್ಕೊಂಬಂದುಬಿಡ್ತೀನಿ. ಮನೆಯವರಿದ್ದಾಗ ಮನೆಯವರು ಎವ್ರಿ ಡೇ ಕರ್ಕೊಂಡು ಹೊರಟೋಗ್ತಾರೆ. ಸೊ ಅದೊಂಥರ ಖುಷಿ ಅಲ್ವಾ. ಸೊ ಮಕ್ಳಿಗೊಂದು ರಜಾ ಇರೋವಾಗ ಒಂದು ಆ್ಯಕ್ಟಿವ್ ಆಗಿ ಇರೋದು ಬಂದು ನಮಗೆ ಇರಿಸೋದು ಬಂದು ತುಂಬಾ ಮುಖ್ಯ. ವಿಧವಾಗಿ ಕಲಿತಾರೆ, ವಿಧವಾದಂಥ ಒಂದು ಸ್ಟೆಪ್ಸಲ್ಲಿ ಸ್ವಿಮ್ ಮಾಡ್ತಾರೆ. ಅದೊಂಥರ ಖುಷಿನೇ. ಹಾಗೆ ಸ್ಕೂಲಲ್ಲಿ ಬುಕ್ಸ್ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರು, ಹಂಗಾಗಿ ನಾವು ಹೋಗಿ ಬುಕ್ಸ್ ಕಲೆಕ್ಟ್ ಮಾಡಿಕೊಂಡು ಯೂನಿಫಾರ್ಮ್ಸ್ ಕಲೆಕ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಅರ್ಲಿಯಾಗಿ ಕಲೆಕ್ಟ್ ಮಾಡಿಕೊಂಡೆ, ಯಾಕಂದರೆ ಮತ್ತು ಬುಕ್ಗೆಲ್ಲ ಬೈಂಡ್ ಮಾಡಬೇಕು. ಬುಕ್ಸ್ ಕೆಲವು ಟೈಮಲ್ಲಿ ಬೇಗ ರೀಸ್ಟಾಕ್ ಮಾಡ್ತೀವಿ, ಆಮೇಲೆ ಬನ್ನಿ, ಇಲ್ಲಾಂದರೆ ನೆಕ್ಸ್ಟ್ ಕೊಡ್ತೀವಿ ಅಂತೆಲ್ಲ ಅಂತಾರೆ. ಸೊ ಅದೆಲ್ಲ ಆಗದೆ ಬೇಡಪ್ಪ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಅಂತಂದರೆ ಒಂದು ಸ್ವಲ್ಪ ಬೇಗನೆ ಬುಕ್ಸ್ ಬಂದು ಕಲೆಕ್ಟ್ ಮಾಡಿಕೊಂಡು ಮಕ್ಕಳಿಗೆ ಕರ್ಕೊಂಡು ಬಂದಾಯಿತು. ಫಸ್ಟು ಬುಕ್ ಎಲ್ಲನೂ ನಾನು ಒಂದು ಸೆಟ್ ಪ್ರೀತಮ್ದು ಫುಲ್ಲಾಗೇ ಬೈಂಡ್ ಮಾಡಿದೆ, ದೊಡ್ಡವನು ಮಾಡ್ಕೊಳ್ತಾನೆ ಅಂತ. ಹಾಗೆ ಇವತ್ತು ಬಂದು ಇದು ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ರೆಸಿಪಿ. ತುಂಬ ಜನರಿಗೆ ಇದು ಗೊತ್ತಿರೋದಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಇದು ಹಳೆಯ ಕಾಲದ ರೆಸಿಪಿ. ಸೊ ಅದಕ್ಕೆ ಅದನ್ನು ನಮ್ಮಪ್ಪ ಕೇಳಿದ್ರು ಆಸೆಯಿಂದ ಮಾಡಮ್ಮ ಅಂತ ಹೇಳಿ, ಸರಿ ಆಯಿತು ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಒಂದು 2 ಆಗೋಷ್ಟು ಒಣಕೊಬ್ಬರಿ, 2 ಗಿಟ್ಕೆ ಆಗೋಷ್ಟು, ಮತ್ತು ಅದಕ್ಕೆ ಗಸಗಸೆ ಒಂದು 2 ಸ್ಪೂನಷ್ಟು ಗಸಗಸೆ, ದೊಡ್ಡ ಸ್ಪೂನಷ್ಟು, ಈ ಸ್ಪೂನಷ್ಟು 2 ಸ್ಪೂನಷ್ಟು ಗಸಗಸೆನ ಹುರಿದು ಹಾಕಿದ್ದೀನಿ. 3 ಏಲಕ್ಕಿ. ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಒಂದು ದೊಡ್ಡದಾಗಿ ಅಗಲವಾಗಿರುವಂತಹ ಪಾತ್ರೆ, ಸ್ಟೀಲ್ದೇ ಆಗಲಿ, ಇಲ್ಲಾಂತಂದರೆ ನಿಮ್ಗೆ ಯಾವುದಾದ್ರೂ ಒಂದು ಅಗಲವಾದಂಥ ಪಾತ್ರೆ ಇದೆ ಅಂತಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಎಷ್ಟು ಬೇಕೋ ಅಷ್ಟು ನೀರು, ಜಾಸ್ತಿ ನೀರಂಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ಆ ರೀತಿ ಪದ ನೋಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡಬೇಕು. ಇದಕ್ಕೆ ಬೆಲ್ಲ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಾಟಿ ಸಕ್ಕರೆ ಆದರೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಬಂದು ಬೆಲ್ಲ ಆ್ಯಡ್ ಮಾಡಿಲ್ಲ, ಈ ಸಲ ನಾಟಿ ಸಕ್ಕರೆ ಆ್ಯಡ್ ಮಾಡಿದೆ. ಬೆಲ್ಲ ಹಾಕ್ಕೊಳ್ಳೋ ಹಾಗಿದ್ರೆ ಮೊದಲೇ ಕುಟ್ಟಿ ಒಂದು ಸ್ವಲ್ಪ ನೀರಲ್ಲಿ ಕರಗಿಸಿ ಆಮೇಲೆ ಆ ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಸೊ ಆವಾಗ ನಮಗೆ ಕಲ್ಲು ಮತ್ತು ಅದರಲ್ಲಿ ಧೂಳು ಅಂಥವೆಲ್ಲನೂ ರಿಮೂವ್ ಆಗಿಬಿಡುತ್ತೆ. ಸೊ ಈ ಹಿಟ್ಟು ಬಂದು ಮೈದಾ ಹಿಟ್ಟು. ನಮ್ಮಮ್ಮ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಬಟ್ ನಾನು ಮೈದಾದಲ್ಲಿ ಮಾಡ್ತೀನಿ. ಗೋಧಿಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಎಲ್ಲ ಒಡ್ಕೊಂಬಿಡುತ್ತೆ. ನಾವು ಕಟ್ ಮಾಡಿ ಹಾಕುವಂಥ ಪೀಸಸ್ ಎಲ್ಲ ಒಡ್ಕೊಂಡು ತಿನ್ನೋವಾಗ ತುಂಬ ಮೆತ್ತಗೆ ಸಿಗುತ್ತೆ. ಬಟ್ ಈ ಥರ ಮಾಡುವಾಗ, ಮೈದಾದಲ್ಲಿ ಮಾಡುವಾಗ ಸ್ವಲ್ಪ ಜೆಲ್ಲಿ ಫೀಲ್ ಕೊಡುತ್ತೆ, ಚೆನ್ನಾಗಿರುತ್ತೆ, ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸಿದ್ರೂ ಕೂಡ ತಿನ್ನೋದಕ್ಕೆ ಹಿತವಾಗಿ ಒಂಥರ ಚೆನ್ನಾಗಿರುತ್ತೆ, ಬಾಯಿಗೆ ಹಿತವಾಗಿ ಸಿಗುತ್ತೆ. ಅದನ್ನು ಗೋಧಿ ಹಿಟ್ಟಲ್ಲಿ ಮಾಡುವಾಗ ತುಂಬ ಬೆಂದೋಗಿ ತುಂಬ ಸಾಫ್ಟ್ ಆಗಿಬಿಟ್ಟು ಏನೋ ಒಂಥರ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕೇ ಈ ರೀತಿ ಚಪಾತಿ ಪದದಲ್ಲಿ ತೀಡ್ಕೊಂಡು ಆದಷ್ಟು ದೊಡ್ಡದಾಗೆ ತೀಡ್ಕೊಂಡೆ. ಸಣ್ಣದಾಗಿ ಮಾಡಿಕೊಂಡ್ರೆ ಅದು ಕೆಲಸ ಜಾಸ್ತಿ ನಮಗೆ. ಸೊ ಈ ರೀತಿ ನೀಟಾಗಿ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡಿ ಕುದೀತಾ ಇರುವಂತಹ ಮಿಶ್ರಣಕ್ಕೆ ಇದನ್ನು ಹಾಕಿ ಒಂದು ಅರ್ಧ ಗಂಟೆ
20 ನಿಮಿಷದಿಂದ ಅರ್ಧ ಗಂಟೆ ಕುದಿಸ್ಬೇಕು. ಯಾಕಂದರೆ ಈ ಮೈದಾ ಚೆನ್ನಾಗಿ ಮೈದಾ ಹಿಟ್ಟಿನ ಒಂದು ಇದು ನಾವು ತಿನ್ನುವಾಗ ಮೈದಾ ಥರ ಅನಿಸೋದೇ ಇಲ್ಲ, ಅದು ಚೆನ್ನಾಗಿ ಕುದಿಸಿದ್ರೆ. ಚೆನ್ನಾಗಿ ನಾವು ಹಾಕಿರುವಂಥ ಒಣ ಕೊಬ್ಬರಿ, ಗಸಗಸೆ, ಸಕ್ಕರೆ ಅಂದರೆ ಬೆಲ್ಲದ ನೀರು ಎಲ್ಲನೂ ಅದ್ರ ಜೊತೆಗೆ ಚೆನ್ನಾಗಿ ಕಂಬೈಂಡ್ ಆಗಿರುತ್ತೆ. ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ನಮಗೆ ಏನಿರ್ಬೋದು ಅನ್ಕೋತಾರೆ ತಿನ್ನೋರು, ಆ ಲೆವೆಲ್ಗಿರುತ್ತೆ. ಯಾಕಂದರೆ ಇದು ಮೈದಾ ಹಿಟ್ಟಲ್ಲಿ ನಾವು ಈ ರೀತಿ ಚಪಾತಿ ಥರ ಮಾಡಿ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ. ಒಂದು 2-3 ಕಲ್ಲಷ್ಟು ನಾವು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಸಕ್ಕರೆ ಇಲ್ಲ ಸಿಹಿ ಇದನ್ನು ಎತ್ತಿ ಕೊಡತ್ತೆ ಟೇಸ್ಟನ್ನು. ಸೊ ಹಂಗಾಗಿ ಅದು ನಮಗೆ ಟೇಸ್ಟು ಹೈಲೈಟ್ ಆಗಿರೋದಕ್ಕೋಸ್ಕರ ಉಪ್ಪನ್ನು ಹಾಕೋದು. ಸೊ ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಸನ್ನು ತೆಗೆದು ನಾವು ಇದು ಕುದಿಯೋದಕ್ಕೆ ಮುಂಚೆನೇ ಹಾಕ್ಬೋದು. ಕುದಿಯೋ ಸ್ಟೇಜಲ್ಲಿ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ. ಒಂದು 20ರಿಂದ 25 ನಿಮಿಷ ಇಲ್ಲ ಅರ್ಧ ಗಂಟೆ ಲೋ ಫ್ಲೇಮಲ್ಲಿಟ್ಟು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಬೇಯಿಸ್ಕೊಂಡ್ರೆ ಒಂದೊಳ್ಳೆ ಟೇಸ್ಟಿಯಾದಂತಹ ಹಳೆ ಕಾಲದ್ದು ಐಟಮ್ ಇದು. ಬಟ್ ನಾನು ಮೈದಾ ಹಾಕ್ತಿದ್ದೀನಿ. ಆ ಕಾಲದೆಲ್ಲ ಮೈದಾ ಹಾಕ್ತಿದ್ರೆ ಏನೋ ಗೊತ್ತಿಲ್ಲ, ಮೇ ಬಿ ಗೋಧಿ ಹಿಟ್ಟೆ ಹಾಕಿರ್ತಾರೆ, ಯಾಕಂದರೆ ನಮ್ಮಮ್ಮ ಗೋಧಿ ಹಿಟ್ಟಲ್ಲೇ ಮಾಡ್ತಿದ್ದಿದ್ದು. ಬಟ್ ಟೇಸ್ಟು ಇದು ಚೆನ್ನಾಗಿರುತ್ತೆ ಅದಕ್ಕಿಂತ. ಅದು ಬೇಗ ಬೆಂದುಬಿಡತ್ತೆ ಮತ್ತು ಏನೋ ಒಂಥರ ಮೆತ್ತಗೆ ಅನಿಸುತ್ತೆ ಅಂತ ನಾನು ಇದನ್ನು ಫಾಲೋ ಮಾಡ್ತೀನಿ. ಬಟ್ ಯಾವಾಗ ಒಂದ್ಸಲ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ. ಯಾವಾಗಲೂ ಮಾಡಿ ತಿನ್ನೋರಿಗೆ ಆದರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು. ಸೊ ಈ ಥರ ಮಾಡಿ ಈ ರೆಸಿಪಿ ಬಂದು ತುಂಬ ಒಳ್ಳೆಯದು ಅಂತಾರೆ. ಹೊಟ್ಟೆಲಿ ಹುಣ್ಣಾಗಿರೋರಿಗೆ, ಅಲ್ಸರ್ ಥರ ಆಗಿರೋರಿಗೆ, ಕರುಳು ಬಂದು ನೋವು, ಊಟ ಏನು ಮಾಡೋದು ಜೀರ್ಣ ಆಗಲ್ಲ ಅನ್ನೋರಿಗೆ ಈ ರೆಸಿಪಿ ಅಷ್ಟೇ ಚೆನ್ನಾಗಿರುತ್ತಂತೆ. ನಾನು ಬಂದು ಇದೇ ಥರ ಚಪಾತಿಗಳನ್ನು 3 ಫುಲ್ಲು ಟೋಟಲಾಗಿ ಹಾಕಿದ್ದೀನಿ. ಅಷ್ಟೇ ಚೆನ್ನಾಗಾಗಿತ್ತು. ಟೇಸ್ಟಿಯಾದಂತಹ ಪಾಯಸ ರೆಡಿಯಾಗಿತ್ತು. ಸೊ ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ, ನಮ್ಮ ಅಪ್ಪಗೆ ಎಲ್ಲರಿಗೂ ನಾನು ಸರ್ವ್ ಮಾಡಿ, ನಾನು ಅದನ್ನೆಲ್ಲ ವೀಡಿಯೋ ತೆಕ್ಕೊಳ್ಳಿಲ್ಲ. ಸೊ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟಾಯಿತು. ಮತ್ತು ಮನೆ ಕ್ಲೀನಿಂಗ್ ಬಂದು ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಇನ್ನೇನು ರಜಾ ಮುಗಿತಾ ಬಂತಲ್ವ. ಸೊ ಒಂದೊಂದೇ ಮನೆ ಕ್ಲೀನಿಂಗಲ್ಲಿ ಸೋಕೇಶ್ ಒರೆಸ್ಕೊಂಡಿದ್ದು, ಕಿಚನಲ್ಲಿ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗು, ಮತ್ತು ಬಂದು ಸೋಫಾ ಸೆಟ್ ಬಟ್ಟೆಗಳು ವಾಶ್ ಮಾಡೋದು, ಮಕ್ಕಳಿಗೆ ಮೇಯ್ನಾಗಿ ಯೂನಿಫಾರ್ಮ್ಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ನಾವು ತೆಗೆದಿಡೋದು, ಈ ಥರ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 20 ಡೇಸ್ ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕಲ್ವ. ಸೊ ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಟಿವೇಟ್ ಟಿಪ್ ಏನಪ್ಪ ಅಂತಂದರೆ, ಯಾರಾದರೂ ನಮ್ಮ ಬಗ್ಗೆ ಅರ್ಥ ಇಲ್ದಿರ ನಮ್ಮನ್ನು ಮಾತಾಡ್ತಿದ್ದಾರೆ, ಸೊ ನಮ್ಮ ಬಗ್ಗೆ ತಿಳಿದಿದ್ದೂ ನಮಗೆ ಬಂದು ನೋವು ಮಾಡೋದು, ಇಲ್ಲ ಅಂತಂದರೆ ಚುಚ್ಚಿ ಮಾತಾಡೋದು, ಜೊತೆಲಿರೋರೇ ಆಗಿರ್ಬೋದು, ರಿಲೇಟಿವ್ಸೇ ಆಗಿರ್ಬೋದು, ಈ ಥರ ಎಲ್ಲ ಅಂತಾರೆ ಅಂತಂದಾಗ ನಾವು ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅಲ್ಲಿ ನಿಮ್ಮ ತಪ್ಪೇನೂ ಇರಲ್ಲ. ನಿಮ್ಮ ತಪ್ಪೇನು ಇಲ್ಲದೇ ಇದ್ದಾಗ ಅವ್ರು ಅಂತಾರೆ ಅಂದರೆ ಅವರು ನಿಮಗೆ ನೋವಾಗಬೇಕು ಅನ್ನೋ ಇಂಟೆನ್ಷನಿಂದ ಅಂತಾರೆ ಅಂತ ಮಾತ್ರ ಅರ್ಥ. ಸೊ ನಿಮ್ಮ ಕೆಲಸ ನೀವು ನೋಡ್ತಾ ಹೋಗಿ, ಖಂಡಿತವಾಗ್ಲೂ ದೇವ್ರು ಒಂದು ದಿವಸ ಒಳ್ಳೇದು ಮಾಡ್ತಾರೆ. ಮತ್ತು ಅಂಥ ಜನಗಳನ್ನು ಬಂದು ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಡಿ. ಯಾಕಂದರೆ ನೋವು ಮಾಡೋರು, ನೀವಿನ್ನೂ ನೋವು ಆಗಬೇಕು ಅಂತರ್ದಾನೆ ಇದು ಮಾಡ್ತಾ ಇರ್ತಾರೆ. ಸೊ ನೀವು ನೋವು ಆಗದೇ ಇರೋ ರೀತಿ ರಿಯಾಕ್ಟ್ ಮಾಡಿಕೊಂಡು ನೆಮ್ಮದಿಯಾಗಿ ನಿಮ್ಮ ಕೆಲಸ ಏನಿದೆಯೋ ಅದು ನೋಡ್ಕೊಂಡು ಹೋಗಿ. ಉತ್ತರ ಕೊಡಬೇಕು ಅನ್ನೋ ಸಮಯದಲ್ಲಿ ಅಂಥ ಜಾಗದಲ್ಲಿ ಮಾತ್ರ ಸರಿಯಾದ ಉತ್ತರಗಳನ್ನು ನೀವು ಕೊಡಬೇಕಾಗತ್ತೆ. ಅದಕ್ಕೆ ಅಂತ ಬಾಯಿ ಮುಚ್ಕೊಂಡಿರೋದು ಕೂಡ ತುಂಬಾ ತಪ್ಪು. ಸೊ ಈ ಇಯರಿಂಗ್ ಬಂದು ಈ ಡ್ರೆಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚಿಂಗ್ ಆಗಿತ್ತು. ಸೊ ಒಂದು ಆ್ಯಂಟಿಕ್ ಪೀಸ್ ಅಂತ ಅಂದಾಗಲೇ ನಮಗೆ ಟ್ರೆಡಿಷ್ನಲ್ ಡ್ರೆಸ್ಗೆ, ಟ್ರೆಡಿಷ್ನಲ್ ಲುಕ್ಗೆ ಮತ್ತು ಸ್ಯಾರಿಗೆಲ್ಲ ಅಷ್ಟೇ ಆ್ಯಪ್ಟಾಗಿ ಸೆಟ್ ಆಗುತ್ತೆ. ಒಟ್ಟಿನಲ್ಲಿ ಈ ವಾಲೆ ಸೆಲೆಕ್ಟ್ ಮಾಡಿದ್ದು ತಪ್ಪೇನಿಲ್ಲ, ಅಷ್ಟೇ ಚೆನ್ನಾಗಿ ಅನ್ನಿಸ್ತು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.